ಇಲ್ಲಿ ತನಕ ನಾನು ಮಾಡಿರೋ ನೀರ್ ದೋಸೆ ರೆಸಿಪಿಗಿಂತ ತುಂಬ ಭಿನ್ನವಾದ ಎಲ್ಲದಕ್ಕಿಂತ ರುಚಿಯಾಗಿರುವಂಥ ನೀರ್ ದೋಸೆ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಒಂದು ತುಂಬನೇ ವಿಭಿನ್ನವಾದ ಕಾಯಿ ಹಾಲಿನ ನೀರ್ ದೋಸೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋ ನೋಡಿಕೊಂಡು ತಿಳ್ಕೊಬೋದು. ಹಾಗಾದ್ರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವತ್ತು ನಾರ್ಮಲ್ ಅಲ್ಲ, ಒಂಚೂರು ಡಿಫ್ರೆಂಟ್ ಆಗಿ ಎಲ್ಲದಕ್ಕಿಂತ ತುಂಬಾನೇ ರುಚಿಯಾಗಿ ಇನ್ನು ನೀರ್ ದೋಸೆನ ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ನಾನು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು, ದೋಸೆ ರೈಸ್ ಬೇಕಾದರೂ ಆಗುತ್ತೆ. ನೀವು ನೀರು ದೋಸೆ ಮಾಡೋಕ್ಕಿಂತ 6 ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. 2 ಲೋಟ ರೈಸ್ ಚೆನ್ನಾಗಿ ತೊಳ್ಕೊಂಡು ರುಬ್ಕೊಳ್ಳೋಣ. ನೀವು ನೆನೆ ಹಾಕೋಕ್ಕಿಂತ ಮುಂಚೆ ತೊಳ್ಕೊಂಡು ನೆನೆ ಹಾಕಿದ್ರು ಓಕೆ, ತೊಂದರೆ ಇಲ್ಲ. ನೋಡಿ, ನಾನು ಈ ಲೋಟದಲ್ಲಿ ರೈಸನ್ನು ತಗೊಂಡಿರೋದು. ಇದೇ ಲೋಟದಲ್ಲಿ ಇವಾಗ ನಾವು ರುಬ್ಬುವಾಗ ಕೂಡ ನೀರನ್ನು ಹಾಕೋಬೇಕು. 2 ಲೋಟ ರೈಸಿಗೆ ರುಬ್ಕೊಳ್ಳೋಕ್ಕೆ 1 ಲೋಟ ನೀರು ಸಾಕು. ಫಸ್ಟ್ ರೌಂಡು 1 ಲೋಟ ನೀರು ಸಾಕು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಇವಾಗ ನೋಡಿ, ನಾನು ಇದನ್ನ ರುಬ್ಕೊಳ್ತಾ ಇದ್ದೀನಿ. ಬಟ್ ರುಬ್ಬುವಾಗ ಕಾಯಿ ತುರಿ ಹಾಕ್ತಾ ಇಲ್ಲ. ಅದೇನಕ್ಕಂತಂದರೆ ನಾನು ಆಮೇಲೆ ಕಾಯಿ ಹಾಲನ್ನು ಹಾಕಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ ರೌಂಡು ಒಂದು 2 ನಿಮಿಷ ರುಬ್ಕೊಂಡಿದ್ದೀನಿ. ಬಟ್ ನೋಡಿ, ತರಿದ್ರೆ ಇಷ್ಟ ಆದರೆ ಸಾಕಾಗೋದೇ ಇಲ್ಲ ನೀರು ದೋಸೆಗೆ. ಇನ್ನೂ 1 ರೌಂಡು ನಾವಿನ್ನ ತುಂಬಾ ನೈಸಾಗಿ ಸಾಫ್ಟಾಗಿ ರುಬ್ಕೋಬೇಕು. ನೋಡಿ, ಮತ್ತೆ ಒಂದು 2 ರಿಂದ 3 ನಿಮಿಷ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ತುಂಬಾ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಎಲ್ಲೂ ನಿಮಗೆ ತರಿ ಅನಿಸಲ್ಲ, ಇಷ್ಟು ನೈಸ್ ಆಗಬೇಕು. ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ, ಈ ನೀರು ದೋಸೆ ಹಿಟ್ಟನ್ನು ಕಲಿಸ್ಲಿಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಕಾಯಿ ಹಾಲು. ಇದೇ ಇದರ ಸ್ಪೆಷಾಲಿಟಿ. ಇಲ್ಲದಿದ್ದರೆ ನೀರು ಹಾಕಿ ಕಲಿಸ್ಬೇಕು. ಬಟ್ ನಾನು ಕಾಯಿ ಹಾಲನ್ನು ಹಾಕಿ ಕಲಿಸ್ಕೊತಾ ಇದ್ದೇನೆ. ಟೋಟಲ್ ಆಗಿ 3 ಲೋಟದಷ್ಟು ನಾನು ಕಾಯಿ ಹಾಲನ್ನು ಹಾಕೊತಾ ಇದ್ದೇನೆ. ಒಂದಾಯಿತು, 2 ಲೋಟ. ಇವಾಗ ನೋಡಿ, 3ನೇ ಲೋಟ ಕಾಯಿ ಹಾಲು ಹಾಕೊತಾ ಇದ್ದೇನೆ. ನೋಡಿ, ಕರೆಕ್ಟಾಗಿ 2 ಲೋಟ ರೈಸಿಗೆ ಇದನ್ನ ರುಬ್ಕೊಳ್ಳೋಕ್ಕೆ 1 ಲೋಟದಷ್ಟು ನೀರು. ಅದಾದ ನಂತರ ಕಲಿಸೋದಕ್ಕೆ 3 ಲೋಟದಷ್ಟು ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೇನೆ. ಸೊ ಟೋಟಲ್ ಆಗಿ ನೀವು 2 ಲೋಟ ರೈಸ್ ತಗೊಂಡ್ರೆ ನಮಗೆ ನೀರಾದರೆ 4 ಲೋಟ ಬೇಕಾಗುತ್ತೆ. ಅಂದರೆ ಕಲಿಸ್ಲಿಕ್ಕೆ ಮತ್ತು ರುಬ್ಲಿಕ್ಕೆ ಸೇರಿ. ಆವಾಗ ನೀರು ದೋಸೆದು ಪರ್ಫೆಕ್ಟ್ ಹಿಟ್ಟು ರೆಡಿ ಆಗುತ್ತೆ. ನೀವೊಂದು ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀರಾ ಅಂತಂದರೆ ಒಂಚೂರು ನೀರನ್ನು ಜಾಸ್ತಿ ಸೇರಿಸ್ಕೋಬೋದು. ಫಸ್ಟ್ ಟೈಮ್ ಮಾಡುವಾಗ ಈ ಕನ್ಸಿಸ್ಟೆನ್ಸಿ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ತುಂಬಾ ಚೆನ್ನಾಗಿ ನೈಸಾಗಿ ಬರಬೇಕು ಅಂತಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ. ತುಂಬ ನೈಸಾಗಿ ಮೆತ್ತಗೆ ದೋಸೆ ಬರುತ್ತೆ. ಚೂರು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಎಷ್ಟು ರುಚಿಯಾಗಿರುವಂಥ ನೀರು ದೋಸೆ ಬರುತ್ತೆ ಅಂತ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ತವನ ಇಟ್ಕೊಂಡಿದ್ದೇನೆ. ಇದು ನಾನ್ ಸ್ಟಿಕ್ ತವ. ನೀವು ಬೇಕಾದರೆ ಕಬ್ಬಿಣದ ಕಾವಲಿಯಲ್ಲಿ ಬೇಕಾದರೂ ಮಾಡ್ಬೋದು. ನಾವಿದಕ್ಕೆ ಆಯಿಲನ್ನು ಹಚ್ಕೊಳ್ಳಿಕ್ಕಿದೆಯಲ್ವ, ಯಾವತ್ತೂ ಈರುಳ್ಳಿನ ಕಟ್ ಮಾಡಿ ಯೂಸ್ ಮಾಡಿದರೆ ಒಳ್ಳೆಯದು. ದೋಸೆ ಫ್ಲೇವರ್ ಇದೆಯಲ್ವ, ತುಂಬ ಚೆನ್ನಾಗಿ ಬರುತ್ತೆ. ನೀರು ದೋಸೆ ಹಾಕಲಿಕ್ಕೆ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮೀಡಿಯಮ್ ಉರಿ ಇಟ್ಕೊಂಡು ತವನ ಕಾಯಿಸಬೇಕು, ಹೈ ಫ್ಲೇಮ್ ಅಲ್ಲ. ಆಮೇಲೆ ತವ ಚೆನ್ನಾಗಿ ಕಾದಿರಬೇಕು. ತವ ಚೆನ್ನಾಗಿ ಕಾದಾದ ನಂತರ ಆಯಿಲನ್ನು ಹಚ್ಕೊಳ್ಳಿ. ಈ ಥರ ನಾನು ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀರು ದೋಸೆ ಕೋಕೋನಟ್ ಆಯಿಲಲ್ಲಿ ಮಾಡಿರುವಂಥದ್ದು. ತುಂಬ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಿಟ್ಟಿನ ಪಾತ್ರೆಯನ್ನು ನಾವು ದೋಸೆ ಹಾಕುವ ತವದ ಹತ್ರನೇ ಇಟ್ಕೋಬೇಕು. 1 ಸೌಟಷ್ಟು ಹಿಟ್ಟನ್ನು ತಗೋಬೇಕು. ನೋಡಿ ಹೀಗೆ. ಇವಾಗ ನೋಡಿ, ಈ ಥರ ಹಾಕಿಬಿಟ್ಟು ಒಂಚೂರು ಟಿಲ್ಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಎಲ್ಲ ಕಡೆ ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮುಚ್ಚಿಟ್ಬಿಟ್ಟು 10 ಸೆಕೆಂಡ್ ಇದನ್ನ ಬೇಯಲಿಕ್ಕೆ ಬಿಟ್ಟರೆ ಸಾಕು. ನೀರು ದೋಸೆ ರೆಡಿ ಆಗುತ್ತೆ. ಹಿಟ್ಟನ್ನು ನೀವು ತಗೊಳ್ಳೋಗಿ ಯಾವತ್ತೂ ಮೇಲಿಂದ ತಗೋಬೇಕು. ಆಮೇಲೆ ಒಂದು ದೋಸೆ ಆದ ನಂತರ ಸ್ವಲ್ಪ ಮೇಲಿಂದನೇ ಈ ಥರ ತಿರುಗಿಸ್ಬಿಟ್ಟು ಹಿಟ್ಟನ್ನು ತಗೋಬೇಕು. ಒಂದು 3-4 ದೋಸೆ ಆದ ನಂತರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು, ದಪ್ಪ ಇದ್ದರೆ ಚೂರು ನೀರು ಹಾಕ್ಕೊಂಡು ನಾವು ದೋಸೆನ ಹಾಕೊತ ಬಂದರೆ ಪರ್ಫೆಕ್ಟ್ ಆಗಿರುವಂಥ ನೀರು ದೋಸೆನ ಮಾಡಿ ತಿನ್ಬೋದು. 10 ಸೆಕೆಂಡ್ ಆಗಿದೆ. ಪರ್ಫೆಕ್ಟ್ ಆಗಿರುವಂಥ ನೀರು ದೋಸೆ ರೆಡಿಯಾಗಿದೆ. ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು. ಇದನ್ನ ನೀವು ಈ ಥರ ಇಡಿಯಾಗಿ ಎತ್ತಬಹುದು, ಇಲ್ಲ ಫೋಲ್ಡ್ ಮಾಡಿ ಬೇಕಾದರೂ ಎತ್ತಬಹುದು. ನೋಡಿ, ಆಗಿ ಈ ಥರ ಊರ ಕಡೆ ಕುಡುಪು ಅಂತ ಯೂಸ್ ಮಾಡ್ತಾರೆ. ದೋಸೆ ತೆಗೆದಾದ ನಂತರ ಸ್ವಲ್ಪ ಹೊತ್ತು ಅದರಲ್ಲಿ ಈ ಥರ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. ಯಾಕಂತಂದರೆ ಆವಾಗ ದೋಸೆ ಒಂದರ ಮೇಲೆ ಒಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತಾದ ನಂತರ ಇದನ್ನ ಫೋಲ್ಡ್ ಮಾಡಿ ನಾವು ಎತ್ತಿಡ್ಬೋದು.
ಈ ದೋಸೆ ತಿನ್ನೋಕೆ ಕೆಲವೊಂದ್ಸರಿ ನಮ್ಮೂರಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಕಾಯಿ ಸಿಹಿ ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂಚೂರು ಕಾಯಿಸ್ಕೊಳ್ಳಿ. ಕಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲನ್ನು ಹಾಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಕಾಯಿ ಎಷ್ಟು ಬೇಕೋ ಅಷ್ಟು ಕಾಯಿಯನ್ನು ಹಾಕೋಬೇಕು. ಕಾಯಿಯನ್ನು ಕಮ್ಮಿ ಉರಿ ಇಟ್ಕೊಂಡು ಒಂಚೂರು ನಾವಿದನ್ನ ಹುರಿದ್ಕೋಬೇಕು. 1 ಕಪ್ ಕಾಯಿ ತುರಿ ಹಾಕಿದರೆ ಒಂದು 4 ಟೇಬಲ್ ಸ್ಪೂನ್ ಅಥವಾ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋಬಹುದು, ಇಲ್ಲ ಬೆಲ್ಲ ಬೇಕಾದರೂ ಹಾಕೋಬಹುದು. ಹಾಕ್ಕೊಂಡು ಮತ್ತೆ ನೀಟಾಗಿ ಸ್ವಲ್ಪ ಇದನ್ನ ಹುರಿದ್ಕೋಬೇಕು. ತುಂಬ ಅಂದರೆ ಕಪ್ಪು ಆಗಬಾರ್ದು, ಅದು ಕರಟಿಗೆ ಹೋಗಬಾರ್ದು. ಒಂದು ಸ್ವಲ್ಪ ಕಾಯಿ ತುರಿದು ನೀರಿನ ಪಸೆ ಆರೋ ತನಕ ಅಷ್ಟೇ, ಸಕ್ಕರೆ ಕರಗೋ ತನಕ ಅಷ್ಟೇ. ಈ ಥರ ಚೂರು ರೆಡ್ ಆಗುತ್ತಲ್ವಾ, ಅಂದರೆ ಒಂಚೂರು ಬ್ರೌನ್ ಬಣ್ಣ ಬರುತ್ತಲ್ವಾ, ಅಷ್ಟು ಸಾಕು. ಸ್ಟವನ್ನು ಬಂದ್ ಮಾಡಿ. ಈ ಕಾಯಿಯ ಸಿಹಿ ಇದೆಯಲ್ವಾ, ಇದು ನೀರು ದೋಸೆ ಜೊತೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ಕಾಯಿ ಹಾಲಿನ ಸ್ಪೆಷಲ್ ನೀರು ದೋಸೆ ಇದು. ನೋಡಿ ಎಷ್ಟು ತೆಳ್ಳಗೆ ಹೇಗೆ ಬಂದಿದೆ ಅಂತ. ನೆಟ್ ಥರನೇ ಬಂದಿದೆ, ಪರ್ದೆ ಥರನೇ ಬಂದಿದೆ. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ನೀಟಾಗಿ ನೀವು ನೀರು ದೋಸೆನ ಮಾಡ್ಕೋಬೋದು. ನೋಡಿ, ಚಿಕನ್ ಗ್ರೇವಿ ಇರ್ಬೋದು ಅಥವಾ ಮೀನು ಸಾರು ಇರುತ್ತಲ್ವ, ಅದು ನಾರ್ಮಲ್ ಆಗಿರುವಂಥ ಚಟ್ನಿ ಎಲ್ಲದರ ಜೊತೆ ಇದೆಯಲ್ವ, ತಿನ್ನಲಿಕ್ಕೆ ಸೂಪರ್ ಅಂತಂದರೆ ಸೂಪರ್ ಆಗಿರುತ್ತೆ. ಕಾಯ್ದು ಸಿಹಿ ಮಾಡಿಕೊಂಡು ತಿಂದು ನೋಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.